ಹುಡುಗರ ಯಾವುದೇ ಒಂದು ಟಾಪಿಕ್ ತಗೊಳ್ಳಿ, ಅದನ್ನ ಎಷ್ಟು ರೀತಿಯಲ್ಲಿ ಅರ್ಥ ಮಾಡ್ಕೊಂತೀರೋ ಅಷ್ಟು ಒಳ್ಳೇದು. ಎಷ್ಟು ದಿಕ್ಕಲ್ಲಿ ನೋಡ್ತೀರೋ ಅಷ್ಟು ಒಳ್ಳೇದು. ಸೊ ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದೆ ನೋಡಿ, ಇನ್ಫೈನೈಟ್ಗೂ ಝೀರೋಗೂ ಮತ್ತೆ ನೋ ಸೊಲ್ಯೂಷನ್ ಕಂಡೀಷನ್ಸ್ ಇದೆಯಲ್ಲ, ಅದನ್ನ ನಾನು ಇಲ್ಲಿ ಕೋಡ್ ಮಾಡಿದ್ದೇವೆ. ಕೋಡ್ ಮಾಡಿರೋದಕ್ಕೆ ಇದು ನಮ್ಮ ಉತ್ತರ ಬರ್ತಾ ಇರ್ತದೆ ಕ್ಲೀನಾಗಿ, ಅಲ್ವಾ? ಸೊ ಇದನ್ನ ಹೇಗೆ ಕೋಡ್ ಮಾಡಿದ್ದೀವಿ, ಏನಿದೆ ಇದರಲ್ಲಿ ಅಂತ ನೋಡಿದಾಗ ಈ ಭಾಗನು ಸಿಲೆಬಸ್ ಭಾಗನು ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಈ ಸೆಕ್ಷನ್. ಸೊ ಕೋಡ್ ಕಾಪಿ ಮಾಡ್ಕೊಳ್ಳೋಣ ಒಂದು ಸೆಕೆಂಡ್. ಆ ಕೋಡ್ನ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಫ್ ಅಂತ ಹೇಳಿ, ಇದು ಕಂಡೀಷನಲ್ ಸ್ಟೇಟ್ಮೆಂಟ್ ಆಯ್ತಾ. ಇಫ್ ಅಂತ ಹೇಳಿದ್ರೆ ಇದ್ರಲ್ಲ ಈ ಇಫ್ ಅಲ್ಲಿ ಟ್ರೂ ಬಂತು ಅಂತ ಹೇಳಿದ್ರೆ, ಈ ಕಂಡೀಷನ್ ಇದೆಯಲ್ಲ, ಈ ಟ್ರೂ ಬಂತು ಅಂತ ಹೇಳಿದ್ರೆ ಈ ಭಾಗ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಎಲ್ಸ್ ಇಫ್ ಆಗುತ್ತೆ. ಸೊ ಮೊದಲನೇದಾಗಿ ಏನ್ ಕಂಡೀಷನ್ ನೋಡ್ತಾ ಇದೀವಿ, ಏನ್ ಎಕ್ಸಿಕ್ಯೂಟ್ ಆಗುತ್ತೆ, ಇನ್ಫೈನೈಟ್ ಕಂಡೀಷನ್, ಸರಿನಾ? ಸೊ ಇನ್ಫೈನೈಟ್ ಕಂಡೀಷನ್ ಅಂತ ಹೇಳಿದ್ರೆ ಏನು, ಸಾರಿ ಇನ್ಫೈನೈಟ್ ಸೊಲ್ಯೂಷನ್ ಕಂಡೀಷನ್ ಅಂದ್ರೆ ಏನಿದೆ, ಇನ್ಫೈನೈಟ್ ಸೊಲ್ಯೂಷನ್ ಕಂಡೀಷನ್ a1 by a2 is equal to b1 by b2 is equal to c1 by c2 ಅಲ್ವಾ? ಇದನ್ನ ನಾನು ಎರಡು ರೀತಿಯಲ್ಲಿ ಬರೀಬಹುದು. ಹೀಗೆ a1 by a2 is equal to b1 by b2 and a1 by a2 is equal to c1 by c2 ಈ ರೀತಿಯಲ್ಲಿ ಬರೀಬಹುದು. ಸ್ಪ್ಲಿಟ್ ಮಾಡ್ಬೋದು ನಾನು. ಸ್ಪ್ಲಿಟ್ ಮಾಡಿ ಮಧ್ಯದಲ್ಲಿ ಆ್ಯಂಡ್ ಆಗ್ತು ಅಂತ ಹೇಳಿದ್ರೆ ಇವೆಲ್ಲ ನಾನು ಇವೆರಡು ಕಂಬೈನ್ ಆಗಿ ಈ ಕಂಡೀಷನ್ ಕೊಡುತ್ತೆ, ಸರಿನಾ? ಇದನ್ನ ಹೇಗೆ ವರ್ಕ್ ಆಗುತ್ತೆ, ಈ ಡಬಲ್ ಈಕ್ವಲ್ ಟು ಸೈನ್ ಇದೆ ಇಲ್ಲಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ, ಮತ್ತೆ ಈ ಆ್ಯಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ ಒಂದು ಸಣ್ಣ ಕೋಡ್ ನೋಡೋಣ. ಸೊ ಮೊದಲನೇದಾಗಿ ಈ ಡಬಲ್ ಈಕ್ವಲ್ಸ್ ನೋಡೋಣ. ಡಬಲ್ ಈಕ್ವಲ್ಸ್ ಹುಡುಗರ ಉತ್ತರ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಟ್ರೂ ಇಲ್ವಾ, ಇಲ್ಲ ಅಂತ ಹೇಳಿದ್ರೆ ಫಾಲ್ಸ್. ಇವಾಗ 33 ಇಸ್ ಇಟ್ ಈಕ್ವಲ್ ಟು 33 ಅಂತ ಪ್ರಶ್ನೆ ಕೇಳುತ್ತೆ. ಉತ್ತರ ಟ್ರೂ, ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಟ್ರೂ. 33 ಇಸ್ ಇಟ್ ಈಕ್ವಲ್ ಟು 133 ಫಾಲ್ಸ್ ಅಲ್ವಾ? ಇಲ್ಲಿ ತಿರ್ಗಾ 133 ಮಾಡ್ತೀನಿ, ಟ್ರೂ. ಸೊ ಈ ತರ ಟ್ರೂ ಇಲ್ಲ ಅಂದ್ರೆ ಫಾಲ್ಸ್ ಕೊಡುತ್ತೆ. ಅದ್ರ ಜೊತೆ ನಾನು ಮತ್ತೊಂದು ಕಂಡೀಷನ್ ಹಾಕಿದ್ರೆ 22 ಈಕ್ವಲ್ಸ್ ಟು 22, ಮೊದಲನೇದರಲ್ಲೂ ಟ್ರೂ ಇದೆ, ಎರಡನೇದರಲ್ಲೂ ಟ್ರೂ ಇದೆ. ಆ್ಯಂಡ್ ಅಂತ ಹೇಳಿದ್ರೆ ಇವೆರಡು ಟ್ರೂ ಇತ್ತು ಅಂದ್ರೆ ನಮ್ಗೆ ಟ್ರೂ ಕೊಡುತ್ತೆ. ಸೊ ನಮ್ಮ ಉತ್ತರ ಬಂದು ಟ್ರೂ ಬಂತು. ಅಕಸ್ಮಾತ್ ಒಂದು ತಪ್ಪಾಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಮೊದಲನೇದು ಟ್ರೂ ಇದೆ, ಎರಡನೇದು ಫಾಲ್ಸ್ ಇದೆ, ನಮ್ಮ ಉತ್ತರ ಫಾಲ್ಸೇ ಬರೋದು. ಎರಡು ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಟ್ರೂ ಕೊಡುತ್ತೆ ಅಂತ ಹೇಳಿದ್ರೆ, ಇವೆರಡು ಕಂಡೀಷನ್ ಟ್ರೂ ಆದ್ರೆ ನಮ್ಮ ಕಂಡೀಷನ್ ಅಂದ್ರೆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿದ್ರೆ, ಇವೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿದ್ರೆ ಇನ್ಫೈನೈಟ್ ಸೊಲ್ಯೂಷನ್ ತಾನೆ. ಹಾಗೇನೆ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿದ್ರೆ ಇನ್ಫೈನೈಟ್ ಕಂಡೀಷನ್ ಸ್ಯಾಟಿಸ್ಫೈ ಆದಂಗೆ ಲೆಕ್ಕ, ಆವಾಗ ಈ ಕೋಡ್ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಈ ಆ್ಯಂಡ್ ಮತ್ತೆ ಈ ಡಬಲ್ ಈಕ್ವಲ್ಸ್ ಟು ಸೈನ್ ಅದರ ರೋಲ್, ಅದು ಕೆಲಸ ಏನು ಅಂತ ಹೇಳಿ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಮುಂದೆ ಹೋಗ್ತೀನಿ. ಇವಾಗ ಕಂಡೀಷನ್ ಕ್ಲೀನ್ ಆಗಿ ನೋಡೋಣ. ಇಲ್ಲಿ a1 by a2 ಇಸ್ ಡಬಲ್ ಈಕ್ವಲ್ ಟು c1 by c2 ಅಂತ ಇದೆ. ಸೊ ಇದು ಒಂದೇ ತರ ಕಾಣಿಸ್ತಿದೆ, ತೊಂದರೆ ಇಲ್ಲ. ಈ ಮೊದಲನೇ ಭಾಗ ಇದೊಂಥರ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ? ಏನಿದೆ ಇದು ಅಲ್ಲಿ, ಏನಕ್ಕೆ ವಿಚಿತ್ರವಾಗಿದೆ? ಇದನ್ನೇನಿಲ್ಲ, ನಾನು ಈ ಸ್ಟೇಟ್ಮೆಂಟ್ನೇ ಇನ್ನೊಂದು ರೀತಿಯಲ್ಲಿ ಬರ್ತೇನೆ. ಹೇಗೆ ಅಂತ ಹೇಳಿದ್ರೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮೊದಲಾಗಿ ರೀಅರೇಂಜ್ ಮಾಡಿ ಬರ್ದಿರೋದು ಅಷ್ಟೇ ನೋಡಿ, ಈ ತರ ಬರ್ದಿರೋದು, ಸರಿನಾ? ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ಮತ್ತೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಿಮ್ಮ ಮುಂದೆ ಪ್ರಶ್ನೆ ಹೇಳ್ಬೋದು, ಸರ್ ಇದೆಲ್ಲ ಸರಿನೇ,
ಇದನ್ನ ನಾವು ಈ ರೀತಿಯಲ್ಲಿ ಇದನ್ನ ಹೇಗೆ ಮಾಡಿದೀವೋ ಇಲ್ಲಿ ಅದೇ ರೀತಿಯಲ್ಲಿ ಇದನ್ನು ಕೂಡ ಇಲ್ಲಿ ಬರೆಯೋದಕ್ಕಾಗಲ್ವಾ ಅಂತ ಹೇಳಿ ಬರಿಬಹುದು. ಇವಾಗ ಇದನ್ನ ಇದ್ರ ಬದಲಾಗಿ ಈ ತರ ಕೂಡ ಬರಿಬಹುದು. ಸೊ ಟೆಸ್ಟ್ ಮಾಡೋಣ ಇದನ್ನ. ಸೊ ನೋಡ್ಬೋದು ಇನ್ಫೈನೈಟ್ ಸೊಲ್ಯೂಷನ್. ನೋಡಿ ಇಲ್ಲಿ ನಮ್ಮ ಗ್ರಾಫ್ ಕೂಡ ಹೇಳ್ತಾ ಇದೆ ಇನ್ಫೈನೈಟ್ ಸೊಲ್ಯೂಷನ್ ಅಂತ. ಸೊ ಇದು ವರ್ಕ್ ಆಗ್ತಾ ಇದೆ. ಮುಂದಿನ ಭಾಗ, ಅಕಸ್ಮಾತ್ ಇದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಈ ಕಂಡೀಷನ್ ಸರಿ ಇಲ್ಲ, ಏನಾಗುತ್ತೆ? ಡೈರೆಕ್ಟ್ ಆಗಿ ಮುಂದಕ್ಕೆ ಜಂಪ್ ಆಗಿ ಇಲ್ಲಿಂದ ಕಂಡೀಷನ್ ನೋಡಕ್ ಶುರು ಮಾಡುತ್ತೆ. ಎಲ್ಸ್ ಇಫ್ ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರೆ ಇದನ್ನ ನೋಡಿ ಅಂತ ಹೇಳಿ. ಏನಿದೆ ಇಲ್ಲಿ? ನೋ ಸೊಲ್ಯೂಷನ್. ಮೊದಲನೇದಾಗಿ ನೋ ಸೊಲ್ಯೂಷನ್ ಏನು ಅಂತ ಹೇಳಿ ಅದನ್ನ ಯೋಚನೆ ಮಾಡೋಣ. ನೋ ಸೊಲ್ಯೂಷನ್ ಅಂತ ಹೇಳಿದ್ರೆ ಝೀರೋ ಸೊಲ್ಯೂಷನ್ ಅಂತ ಲೆಕ್ಕ. ಅದ್ರ ಕಂಡೀಷನ್ a1/a2 is equal to b1/b2 but not equal to c1/c2. ಸಾರಿ, ನಾಟ್ ಈಕ್ವಲ್ ಟು c1/c2. ಸೊ ಇಲ್ಲಿ ಕೋಡಲ್ಲಿ ನೋಡ್ಬೋದು ನಾನು ಈ ಆಂಪಿಯರ್ ಅದೇ ಇದೆಂಥದ್ದು ಸೈನ್ ಅಂತಾರೆ ಮರ್ತೋಯ್ತ್ಕೊಂಡ್ರ, ಇದನ್ನ ಉಪಯೋಗಿಸ್ತೇನೆ. ನಾಟ್ ಈಕ್ವಲ್ಸ್ ಟು ಅಂತ ಹೇಳಿ ಇದು ಆ ಥರ ಓದ್ತೀವಿ. ಸೊ ಇವಾಗ ಮೊದಲೇ ಇದಿದೆ ನೋಡಿ, ಈ ಮೊದಲೇ ಭಾಗ ಇಲ್ಲಿ ನಾನು ನಾಟ್ ಈಕ್ವಲ್ಸ್ ಟು ಮಾಡಿದ್ರೆ ಇದೇನಿದೆ? ಇವೆರಡು ಈಕ್ವಲ್ ಇದೆ ಅಂತ ನೋಡಿ ಅಂತ ಹೇಳ್ತಾ ಇದೆ. ಹೌದು, ಈಕ್ವಲ್ ಆಗಿದೆ, ಟ್ರೂ ಕೊಡುತ್ತೆ. ಇವೆರಡು ನಾಟ್ ಈಕ್ವಲ್ ಅಂತ ನೋಡಿ ಅಂತ ಹೇಳ್ತಾ ಇದೆ. ನಾಟ್ ಈಕ್ವಲ್, ಹಾಗಾಗಿ ಇದು ಟ್ರೂ ಬರುತ್ತೆ. ಇದು ಕೂಡ ಟ್ರೂ, ಇದು ಕೂಡ ಟ್ರೂ. ಸೊ ಏನ್ ಬರುತ್ತೆ ನಿಮ್ಮ ಫೈನಲ್ ಉತ್ತರ? ಟ್ರೂ ಬರುತ್ತೆ. ಅಕಸ್ಮಾತ್ ಇದನ್ನ ಈಕ್ವಲ್ ಟು ಮಾಡಿದೆ ಅಂತ ಅನ್ಕೊಳ್ಳಿ, ಇದು ಫಾಲ್ಸ್ ಬರುತ್ತೆ, ಹಾಗಾಗಿ ಪೂರಾ ಉತ್ತರ ಫಾಲ್ಸ್ ಆಗುತ್ತೆ. ಸೊ ನಾಟ್ ಈಕ್ವಲ್ ಟು ಆ ಕಂಡೀಷನ್. ಸೊ ಬೇಸಿಕಲಿ ನಾನು ಇದನ್ನ ಎರಡು ಭಾಗ ಡಿವೈಡ್ ಮಾಡ್ಬೋದು. a1/a2 ಈಕ್ವಲ್ ಟು b1/b2. ಮತ್ತೊಂದು ಭಾಗ a1/a2 ಇಸ್ ನಾಟ್ ಈಕ್ವಲ್ ಟು c1/c2. ಆ್ಯಂಡ್ ಹಾಕಿದ್ರೆ ಇವೆರಡು ಕಂಬೈನ್ ಆಗಿ ಈ ಕಂಡೀಷನ್ ಸಿಗುತ್ತೆ. ಸರಿನಾ? ಅಕಸ್ಮಾತ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ಈ ಕೋಡ್ ಎಕ್ಸಿಕ್ಯೂಟ್ ಆಗಿ ಮುಂದಕ್ಕೆ ಇನ್ನೇನು ಎಕ್ಸಿಕ್ಯೂಟ್ ಆಗಲ್ಲ. ಅಕಸ್ಮಾತ್ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ತಿರ್ಗಾ ಜಂಪ್ ಆಗಿ ಎಲ್ಸ್ ಹೋಗುತ್ತೆ. ಎಲ್ಸ್ ಅಲ್ಲಿ ಏನು? ಇಲ್ಲೇನು ಕಂಡೀಷನ್ ನೋಡ್ತಾ ಇಲ್ಲ ನಾನು, ಇಲ್ಲೇ ನೋಡಿ, ಇಲ್ಲೇನು ಕಂಡೀಷನ್ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇನ್ಫೈನೈಟ್ ಇಲ್ಲ, ನೋ ಇಲ್ಲ ಅಂತ ಹೇಳಿದ್ರೆ ಯೂನಿಕ್ ಆಗಿರ್ಲೇಬೇಕು. ಹಾಗಾಗಿ ಇದಕ್ಕೆ ಜಂಪ್ ಆಗಿ ನಿಮ್ಮ ಉತ್ತರ ಬರುತ್ತೆ. ಸೊ ಇದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಫ್ಲೋ ಚಾರ್ಟ್ ಅಂತ ಕರಿತೀವಿ. ಫ್ಲೋ ಚಾರ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ ನಾವು ಪ್ರೋಗ್ರಾಮ್ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ, ಯಾವ ದಿಕ್ಕಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಯಾವ ಫ್ಲೋ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿ ನೋಡ್ತಿದ್ದು. ಸೊ ಪ್ರೋಗ್ರಾಮ್ ಶುರು ಆಗುತ್ತೆ, ಒಂದಷ್ಟು ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ, ಸರಿನಾ? ಎಕ್ಸಿಕ್ಯೂಟ್ ಆದ್ಮೇಲೆ ನಿಮ್ಮ ಈ ಮೇಲ್ಗಡೆ ಸ್ಟೇಟ್ಮೆಂಟ್ಸ್ ಬರುತ್ತೆ. ಇಫ್ ಈಕ್ವಲ್ಸ್ ಟು ಮೊದಲೇ ಸ್ಟೇಟ್ಮೆಂಟು ಈಕ್ವಲ್ಸ್ ಟು ಇದನ್ನ ನೋಡುತ್ತೆ. ಹೌದು, ಇದು ನಿಜ ಆಯಿತು ಅಂತ ಹೇಳಿದ್ರೆ ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡಿ ಇನ್ಫೈನೈಟ್ ಕೋಡ್ನ ಕೊನೆಗೆ ಬರುತ್ತೆ. ಕೊನೆ ಅಂತ ಹೇಳಿದ್ರೆ ಇಲ್ಲಿ ಈ ಭಾಗ ಯಾವುದು? ಸೊ ಈ ಕಂಡೀಷನ್ ನಿಜ ಅಂತ ಹೇಳಿ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ ಇವೆಲ್ಲ ಜಂಪ್ ಆಗುತ್ತೆ. ಎಲ್ಸ್ ಇಫ್ ನೋಡುತ್ತೆ ಪ್ರೋಗ್ರಾಮ್. ಓಕೆ, ಇದು ಹೇಗಿದ್ರು ಎಲ್ಸ್ ಇಫ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಎಲ್ಸ್ ಇಫ್ ಮತ್ತೆ ಎಲ್ಸ್ ಎಕ್ಸಿಕ್ಯೂಟ್ ಮಾಡೋ ಆಗಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಹೊರಡೆ ಹೋಗುತ್ತೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ನೋಡ್ಸ್ಬಿಡ್ತೇನೆ. ಇವಾಗ ಇಲ್ಲೇನೆ ಪ್ರಿಂಟ್ ಐ ಆಮ್ ಇನ್ಸೈಡ್ one solution. Print I am outside. ಸರಿನಾ? ಇವಾಗ ನಾನು ಮೊದಲೇ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂತ ನಂಬರ್ ಕೊಟ್ರೆ 2 3 5 4 6 10
ಏನಾಗುತ್ತೆ ಅಂತ ಹೇಳಿದ್ರೆ ಈ 2 ಭಾಗ ಎಕ್ಸಿಕ್ಯೂಟ್ ಮಾಡಿ ಜಂಪ್ ಆಗಿ ಹೊರಡೆ ಬರುತ್ತೆ. ನೋಡಿದ್ರಾ? ಗಿವನ್ ಈಕ್ವೇಷನ್ ಆಸ್ ಇನ್ಫೈನೈಟ್ ಸೊಲ್ಯೂಷನ್, ಎಕ್ಸಿಕ್ಯೂಟ್ ಮಾಡಿ ಉತ್ತರ ಐ ಆಮ್ ಔಟ್ಸೈಡ್. ಅರ್ಥ ಆಯ್ತಾ? ಇಫ್ ಕಂಡೀಷನ್ ಸರಿ ಇದೆ, ಹಾಗಾಗಿ ಜಂಪ್ ಆಗಲ್ಲ, ಇದನ್ನ ಎಕ್ಸಿಕ್ಯೂಟ್ ಮಾಡಿ ಎಲ್ಸ್ ಇಫ್ ನೋಡುತ್ತೆ, ಓಕೆ ಇದನ್ನೆಲ್ಲ ಮಾಡಂಗಿಲ್ಲ ಅಂತ ಹೇಳಿ ಹೊರಗಡೆ ಬರುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಸ್ ಇಫ್ ಮುಂದಿನ ಕಂಡೀಷನ್ ನೋಡುತ್ತೆ, ಸೊ ಈ ಕಂಡೀಷನ್ ಸರಿ ಹೋಗ್ಲಿಲ್ಲ ಅಂದ್ರೆ ಮುಂದಿನ ಕಂಡೀಷನ್ ನೋಡುತ್ತೆ, ಅದು ಸರಿ ಹೋಯ್ತು, ಈಕ್ವಲ್ಸ್ ಟು ನಾಟ್ ಈಕ್ವಲ್ಸ್ ಟು ಇದು ಸರಿ ಹೋಯ್ತು ಅಂತ ಹೇಳಿದ್ರೆ ಈ ಕಂಡೀಷನ್ ಇರೋ ಕೋಡ್ ಎಕ್ಸಿಕ್ಯೂಟ್ ಮಾಡುತ್ತೆ, ಅದಾದ್ಮೇಲೆ ಜಂಪ್ ಆಗಿ ಹೊರಡೆ ಬರುತ್ತೆ. ಸೊ ಎಸ್ ಅಂಡ್ ಇಟ್ ವಿಲ್ ಕಮ್ ಔಟ್ಸೈಡ್, ಎಂಡ್ ಬರುತ್ತೆ. ಎಂಡ್ ಅಂತ ಹೇಳಿದ್ರೆ ಎಂಡ್ ಆಫ್ ದಿಸ್ ಅಂದ್ರೆ ಎಂಡ್ ಆಫ್ ದ ಪ್ರೋಗ್ರಾಮ್ ಆಕ್ಚುಲಿ, ಬಟ್ ಎನಿವೇಸ್ ಇಲ್ಲಿ ಬರುತ್ತೆ ಯಾವುದೋ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆಯಲ್ಲ ಐ ಆಮ್ ಔಟ್ಸೈಡ್, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಅಕಸ್ಮಾತ್ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರೆ ಕಂಡೀಷನ್ ಇಲ್ಲದೆ ಇರೋಂಥ ಎಲ್ಸ್ ಅಲ್ಲಿಗೆ ಬಂದು ಯೂನಿಕ್ ಸೊಲ್ಯೂಷನ್ ಕೋಡ್ ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ಹೊರಗಡೆ ಬರುತ್ತೆ. ಇದು ನಿಮ್ಮ ಬೇಸಿಕ್ ಐಡಿಯಾ ಆಯ್ತಾ? ಸೊ ಇದನ್ನು ಕೂಡ ನೋಡ್ಸ್ಬಿಡ್ತೇನೆ. ಇಲ್ಲಿ ಹೋಗುತ್ತೆ, ಇದು ಕಂಡೀಷನ್ ಸರಿ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಹೋಗುತ್ತೆ, ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡಿ ಹೊರಗಡೆ ಬರುತ್ತೆ. ಸರಿನಾ? ಈ ತರ ಈ ಫ್ಲೋ ಇದು, ಇದಕ್ಕೆ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಸೊ ಮತ್ತೊಂದ್ಸತಿ ಈ ಕಂಡೀಷನ್ ಜ್ಞಾಪಕ ಇರಬೇಕು, ಇದನ್ನ ನೀವು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಆ ಯೋಚನೆನೇ ನಾನು ಇಲ್ಲಿ ನೋಡ್ತಿರೋದು. ಸ್ವಲ್ಪ ಕೋಡಿಂಗ್ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.